ಹೆಲೋ ಎಲ್ಲರಿಗೂ. ಇವತ್ತಿನ ವಿಡಿಯೋ, ನನ್ನ ಫ್ರೆಂಡ್ ಒಬ್ಬರು LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ನೋಡು. ಇದು ಏನೋ ವರ್ಕ್ ಆಗ್ತಾ ಇಲ್ಲ ಅಂತ 1 ಇಯರ್ ಇಂದ ಹಾಗೆ ಇದೆ ಅಂತ ಹೇಳಿದ್ರು. ನೋಡು, ಲೆಟ್ಸ್ ಡೂ ಇಟ್. ಇದು ವಾಟರ್ ಪ್ರೂಫ್ ಸೀಲ್ ಆಗಿರುತ್ತೆ, ಹಾಗಾಗಿ ಸುಲಭದಲ್ಲಿ ಓಪನ್ ಆಗೋದಿಲ್ಲ. ಇದಕ್ಕೆ ನೈಫು ಇಲ್ಲದ್ರೆ ಶಾರ್ಪ್ ಏನಾದ್ರು ಐಟಮ್ ಇದ್ದರೆ ಅದರಲ್ಲಿ ಸೈಡಿಂದ ಈ ಥರ ಓಪನ್ ಮಾಡಿಕೊಂಡು ಬನ್ನಿ, ಸುಲಭದಲ್ಲಿ ಓಪನ್ ಆಗ್ತದೆ. ಇದರಲ್ಲಿ 2 ಸೈಡ್ ಲಾಕ್ ಇರ್ತದೆ. ಟೆಸ್ಟಲ್ಲಿ ಜಸ್ಟ್ ಪ್ರೆಸ್ ಮಾಡಿದ ಕೂಡಲೇ ಓಪನ್ ಆಗ್ತದೆ. ಮೊದಲಿಗೆ ನಾವು ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡುವ. ಬ್ಯಾಟ್ರಿಗೆ ಎಷ್ಟು ವೋಲ್ಟೇಜ್ ಬರ್ತಿದೆ ಅಂತ ನೋಡುವ. ಬ್ಯಾಟ್ರಿ 2.96 ವೋಲ್ಟ್ ಬರ್ತಾ ಇದೆ. ಬ್ಯಾಟ್ರಿ ಓಕೆ. ಹಾಗಾದರೆ ನೆಕ್ಸ್ಟ್ ಸ್ವಿಚ್ ಏನಾದ್ರು ಹೋಗಿರಬೇಕು, ಸ್ವಿಚ್ ಚೆಕ್ ಮಾಡುವ. ಸ್ವಿಚ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಸ್ವಿಚ್ ರಿಮೂವ್ ಮಾಡಿಕೊಳ್ಳುವ. ಮೊದಲಿಗೆ ಸ್ವಿಚ್ಚನ್ನು ಕಂಟಿನ್ಯೂಟಿ ಎಲ್ಲ ಚೆಕ್ ಮಾಡಿದ ನಂತರ ಸ್ವಿಚ್ ಹೋಗಿದೆ. ಸ್ವಿಚ್ ಓಪನ್ ಮಾಡಿ ನೋಡುವ. ಏನಾದರೂ ಸಣ್ಣ ಮಿಸ್ಟೇಕ್ ಇರ್ಬೋದು. ಸ್ವಿಚ್ ರೆಸ್ಟ್ ಹಿಡಿದಿದೆ, ಸೊ ಸ್ವಿಚ್ಚನ್ನು ಕ್ಲೀನ್ ಮಾಡಿ ಅದೇ ಥರ ಮೊದಲನಾಗಿ ಹಾಕುವ, ಕ್ಲೋಸ್ ಮಾಡುವ. ಈಗ ಚೆಕ್ ಮಾಡುವ. ಸ್ವಿಚ್ ವರ್ಕಿಂಗ್ ಆಗ್ತಾಯಿದೆ. ಇದಕ್ಕೆ ಹಾಕಿ ಮೊದಲಾಗಿ ಕನೆಕ್ಷನ್ ಮಾಡುವ. ಓಕೆ, ಸ್ವಿಚ್ ವರ್ಕಿಂಗ್ ಆಗ್ತಾ ಇದೆ. ಲೈಟ್ ಗ್ಲೋಯಿಂಗ್ ಆಗ್ತಾ ಇದೆ. ಮೊದಲಾಗಿ ಕ್ಲೋಸ್ ಮಾಡುವ. ಇದು ವಾಟರ್ ಸೀಲ್ ಆಗಿರೋದ್ರಿಂದ ನಾವು ಇದಕ್ಕೆ ಫೆವಿಕ್ವಿಕ್ ಹಾಕಿ ಸೈಡಿಗೆ ಬಿಡಿಂಗ್ಗೆ ಮಾತ್ರ ಗಮ್ ಹಾಕುವ. ನೆಕ್ಸ್ಟು ಓಪನ್ ಮಾಡುವ ಕೂಡ ನಮಗೆ ಈಸಿಯಾಗಿ ಓಪನ್ ಆಗಬೇಕು. ಏನಾದರೂ ಕಂಪ್ಲೇಂಟ್ ಇದ್ದರೆ ರಿಪೇರಿ ಮಾಡೋದಕ್ಕಾದರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.